ಹಾಯ್ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನೆಲ್ಲ ಆಯಿತು ಕಂಪ್ಲೀಟಾಗಿ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವೀಡಿಯೋ ನೋಡಿ ನನ್ನ ಪೂಜೆ ಹೇಗೆ ಮಾಡಿದೆ ಎಲ್ಲದನ್ನು. ಸೊ ಏನಿದೆ, ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಸಂಜೆ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಫಸ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಲಾಸ್ಟ್ ಟೈಮು ಮಡಿಕೇಲಿ ಹಾಕಿದಾಗ ಸೊ ಕಮೆಂಟ್ ಮಾಡಿದ್ರು, ನೀವು ಅಡುಗೆ ಮಾಡೋದು ಹೇಗೆ ಅಂತ ತೋರಿಸಿ, ಆವಾಗ ನಂಗೆ ಗ್ಯಾರಂಟಿ ಬರುತ್ತೆ. ಯಾಕಂದರೆ ಮಡಿಕೇಲಿ ನಾನು ತುಂಬ ಸಲ ಇದೇ ಥರ ಸೀಸನಿಂಗ್ ಮಾಡಿದ್ರು, ಇಟ್ಟ ತಕ್ಷಣ ಪಟ್ಟಂತ ಒಡೆದೋಗ್ಬಿಡುತ್ತೆ ಅಂತ. ನಾನು ನಿಮ್ಮ ಎದುರುಗಡೆನೇ ತೋರಿಸಿದ್ದೆ. ನೀರಲ್ಲಿ ಹಾಕಿ 3 ದಿನ ನೀರಲ್ಲಿ ಇಟ್ಟಿದ್ದೆ ಮಡಿಕೆ. ಆಮೇಲೆ ಎಣ್ಣೆ ಹಾಕಿ ಬಿಸಿಲಲ್ಲಿ ಒಂದಿನ ಒಣಸಿಟ್ಟೆ. ಆಮೇಲೆ ಏನು ಮಾಡಿದೆ, ಮಡಿಕೆನ ನೀಟಾಗಿ ಸಬೀನ ಪುಡಿ ಹಾಕಿ ವಾಶ್ ಮಾಡಿಬಿಟ್ಟು ನೋಡಿ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟಿದ್ದೀನಿ. ಎಲ್ಲಾದರೂ ಹೊಡಿತಾ ಏನಾದರೂ ಟಪ್ ಅಂತ ನೋಡಿ, ಏನೂ ಆಗ್ತಾಯಿಲ್ಲ. ಎಷ್ಟು ನೀಟಾಗಿ ನಾನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಒಗ್ಗರಣೆ. ಆ್ಯಕ್ಚುಲಿ ಇದು ಸಾಂಬಾರಿಗೆ ನಾನು ಇಲ್ಲಿ ಮೂಲಂಗಿ ಮತ್ತು ಅದೇ ಸ್ವಲ್ಪ ಸೋರೆಕಾಯಿ ಇಟ್ಟು ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಮಾಮೂಲಿ ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ನಾನಿಲ್ಲಿ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಹುರ್ದು ಹಾಕ್ತೆ ನಾನು. ಹಾಗೆ ಒಣಮೆಣಸು, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಕೊಂಡೆ. ಇಲ್ಲಿ ನೋಡಿ ಇನ್ನೊಂದು ಮಡಿಕೆ ತೋರಿಸಿದ್ನಲ್ಲ, ಇನ್ನೊಂದು ಮಡಿಕೆಯಲ್ಲಿ ತರಕಾರಿ ಬೇಯಲಿಕ್ಕಿಟ್ಟಿದ್ದೀನಿ. ಎಷ್ಟು ಬೇಗ ಬೇಯುತ್ತೆ. ಕೆಲವೊಬ್ರು ಹೇಳ್ತಾರೆ ಮಡಿಕೆಯಲ್ಲಿ ನಿಧಾನ ಅಡುಗೆ ಹಾಕೋದು ಅಂತ. ನಿಮಗೆ ಅದು ಹೀಟ್ ಪ್ರೊಸೆಸಿಂಗ್ ಸ್ವಲ್ಪ ಹೀಟ್ ಆದರೆ ನಿಮಗೆ ಬೇಗ ಆಗೋಗುತ್ತೆ. ಈವನ್ ನೀವು ಕುಕ್ಕರಲ್ಲಿ ಮಾಡೋಕ್ಕಿಂತ ಸ್ವಲ್ಪ ನಿಧಾನನೇ, ಬಟ್ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಈ ಥರ ಬೇಳೆ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟೆ. ಅದನ್ನು ಹಾಕಿ ಮಸಾಲ ಹಾಕ್ಬಿಟ್ಟು ಕುದಿ ತಕ್ಕೊಂಡೆ. ನಾನು ಈ ಸಣ್ಣ ಮಡಿಕೆ ತಂದಿರೋದು ಯಾಕಂದರೆ ನನಗೆ ಅಮ್ಮನಿಗೆ ಮದುವೆಗೆ ಸಾಂಬಾರು ಹಾಕಿದ್ದು. ಸೊ ತುಂಬ ಕ್ಯೂಟಾಗಿದೆ, ದೊಡ್ಡದು. ಇನ್ನೇನಾದ್ರು ನಾನ್ ವೆಜ್ ಮಾಡೋದಾದರೆ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ರುಚಿಯಾಗಿ ಬಂದಿತ್ತು. ಅಮ್ಮನೂ ಅಷ್ಟೇ ಹೇಳ್ತಾರೆ, ಈಗಿನ ತರಕಾರಿ ಏನಂದರೆ ಗೊಬ್ಬರ ಹಾಕಿ ಬಳಸೋದ್ರಿಂದ ತರಕಾರಿ ಸರ ಚೆನ್ನಾಗೇ ಆಗೋಲ್ಲ, ನೀವು ಏನೇ ಮಸಾಲೆ ಹಾಕಿ ಅಷ್ಟೇನೋ ಒಂಥರ ಸಪ್ಪೆ ಆದಂಗೆ ಆಗ್ತಿತ್ತು. ಸೊ ಅಮ್ಮ ಊಟ ಮಾಡೋದು ಹೇಳ್ತಿದ್ರು, ಮಡಿಕೆಯಲ್ಲಿ ಮಾಡಿದ್ದಲ್ಲ ತುಂಬ ಚೆನ್ನಾಗಿದೆ ಸಾಂಬಾರು ಅಂತ. ಮತ್ತು ಇನ್ನೊಬ್ರು ಹೇಳ್ತಾರೆ, ಮಡಿಕೆಯಲ್ಲಿ ಮಾಡಿದರೆ ಮಣ್ಣು ವಾಸನೆ ಬರುತ್ತೆ ಅಂತ. ನೀವು ನೋಡಿ ತೊಗೋಬೇಕಾಗುತ್ತೆ. ಒಳ್ಳೆ ಮಣ್ಣಿಂದ ಮಡಿಕೆ ಮಾಡಿಟ್ಟು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಮಡಿಕೆನ ಒಡೆದೋಗುತ್ತೆ. ನೀವು ಎಷ್ಟೇ ಚೆನ್ನಾಗಿ ಸೀಸನಿಂಗ್ ಮಾಡಿದರೂ ಮಡಿಕೆ ಒಡೆದೋಗುತ್ತೆ. ಸೊ ನೋಡಿಬಿಟ್ಟು ತೊಗೊಳ್ಳಿ. ಮಡಿಕೆ ತೊಗೋಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ, ಅಂತ ಸ್ಮೆಲ್ ಇದ್ದರೆ ತೊಗೋಬಿಡಿ. ಉಕ್ತಾಯಿತು. ಸೊ ಉಕ್ಕಬೇಕಾದ್ರೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತೀನಿ. ಇನ್ನೂ ವಿಷಯಕ್ಕೆ ಬಂತು ಅಂದರೆ, ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ನೋಡಿರ್ತೀರ. ಮುಸ್ತಫಾ ಅಂತ ಇದೆ ನೆಲ್ಲಿಗುಡಿ, ದೀಪಕ್ ಅಂತವ್ರ ಮೇಲೆ ಒಂದು ಅಲಿಗೇಷನ್ಸ್ ಮಾಡಿ ಪಾಪ ಅವರು ಸೂಸೈಡೇ ಮಾಡ್ಕೊಂಡಿದ್ರು. ನಾವು ಹೆಣ್ಮಕ್ಳು ಏನಂದರೆ ಅಡಿಟ್ ಆಗಿಬಿಡ್ತೀವಿ. ಸೊ ಏನೇ ಮಾಡಿದರೂ ವ್ಯೂಸ್ ಬರಬೇಕು, ನಾವು ವೈರಲ್ ಆಗಬೇಕು, ಆ ಥರ ಆಗೋಗಿದೆ ಸೋಷಿಯಲ್ ಮೀಡಿಯಾ. ಸೊ ಅಂಥವರಿಗೆ ಸಪೋರ್ಟ್ ಮಾಡೋದು ನನ್ನ ಪ್ರಕಾರ. ಈ ಥರ ಹಿಂಗಾದರೂ ಮಾಡಿ, ಈವನ್ ನಾನು ಓಪನಾಗಿ ಹೇಳಬೇಕು ಅಂದರೆ ಅರೆಬರೆ ಬಟ್ಟೆ ಹಾಕ್ಕೊಂಡಾದರೂ ಫೇಮಸ್ ಆಗಬೇಕು. ಸೊ ಈ ಥರ ಒಳ್ಳೆ ಕಂಟೆಂಟ್ ಕೊಟ್ಕೊಂಡು, ಅಥವಾ ನಾವೇನೋ ಒಂದು ಒಳ್ಳೆ ವಿಷಯ ಹೇಳ್ತೀನಿ ಅಂದರೆ ಆ ವಿಡಿಯೋನ ಬಂದು ನನ್ನ ಮಕ್ಕಳು ನೋಡಲ್ಲ. ಸೊ ಈ ಥರ ವೀಡಿಯೋಗಳನ್ನ, ಈ ಥರನೆಲ್ಲ ನಮ್ಮ ದಾರಿ ತಪ್ಪಿಸೋ ವೀಡಿಯೋಗಳನ್ನ ಯಾರು ಬೇಕಾದ್ರೆ ಮಾಡಿದ್ರೆ ಅವ್ರಿಗೆ ಮಿಲಿಯನ್ ಗಟ್ಟಲೆ ವ್ಯೂಸು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಬರ್ತಾರೆ. ಇದೇ ನಮ್ಮ ಏನು ಹೇಳ್ತಾರೆ, ಇದು ನಮ್ಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ವಿಚಾರ. ಸೊ ಇದೇ ಥರ ಆಗಿರೋದು. ಇದರಿಂದ ಎಷ್ಟೋ ಜನರು ಪ್ರಾಣ ಹೋಗಿದೆ ಆಲ್ರೆಡಿ. ಇದರಲ್ಲಿ ಕಣ್ಣೆದುರುಗಡೆ ಕಾಣ್ತಾ ಇರೋದು ಸೀದಾ ದೀಪಕ್ ಅವ್ರದ್ದು ಗೊತ್ತೇ ಇರುತ್ತೆ. ಸೊ ಬಸ್ಸಲ್ಲಿ ಆಗಿರೋ ಇನ್ಸಿಡೆಂಟು, ಅವಳೇ ಹೋಗಿ ಮೈ ತಾಗಿಸ್ಕೊಂಡು ಆಮೇಲೆ ಅವರೇ ನನ್ನ ಮೇಲೆ ಹರಾಸ್ಮೆಂಟ್ ಮಾಡಿದರು ಅಂತ ಹೇಳ್ಬಿಟ್ಟು ಹಾಕಿ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪಾಪ ಮನುಷ್ಯ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಕೆಲವೊಬ್ರು ಏನು ಹೇಳ್ತಾರೆ, ಈ ಬಡತನದಲ್ಲಿದ್ದವರಿಗೂ ಅಷ್ಟು ಈ ಮರ್ಯಾದೆ ಪ್ರಶ್ನೆ ಬರಲ್ಲ, ಅಥವಾ ಶ್ರೀಮಂತರು ಇರೋರಿಗೂ ಅಷ್ಟು ಮರ್ಯಾದೆ ಪ್ರಶ್ನೆ ಬರಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ನಾವೊಂಥರ ನಮಗೋಸ್ಕರ ಬದುಕೋದ್ಕಿಂತ ಹೊರಗಿನ ಪ್ರಪಂಚಕ್ಕೆ ಬದುಕೋದು ಜಾಸ್ತಿ. ಅವ್ರೇನು ಹೇಳ್ತಾರೋ, ಇವ್ರೇನು ಹೇಳ್ತಾರೋ, ನಾವು ಹಾಗಿದ್ರೆ ಏನು, ಹಿಂಗಿದ್ರೆ ಏನು, ಆ ಥರದಲ್ಲೇ ನಾವು ಜೀವನ ಕಳೀತಾ ಇರ್ತೀವಿ. ಸೊ ಅದು ನಮಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಆಚೆನೂ ಅಲ್ಲ ಈಚೆನೂ ಅಲ್ಲ, ಮಿಡ್ಲ್ ಕ್ಲಾಸ್ ಇರ್ತೀವಲ್ಲ ಆ ಥವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ನ್ಯೂಸ್ ನೋಡಿ ನೀವು ಅಂದ್ಕೋಬೇಕು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರೋ ನ್ಯೂಸ್ಗಳನ್ನ ಎಲ್ಲದನ್ನು ನಾವು ನಿಜ ಅಂತ
ಅನ್ಕೋಬಾರ್ದು, ಎಲ್ಲದನ್ನು ಸುಳ್ಳು ಅನ್ಕೋಬಾರ್ದು. ಸೊ ಹಳದಿ ತೂಗಿ ಅಥವಾ ಅಬ್ಸರ್ವೇಷನ್ ಇರುತ್ತಲ್ವ, ನೋಡಿಬಿಟ್ಟು ಒಂದು ಕಮೆಂಟ್ ಹಾಕಬೇಕು. ಅಲ್ಲಿ ಕಮೆಂಟ್ಗಳೆಲ್ಲ ನೋಡಿಬಿಟ್ರೆ ನೀವು ನೋಡ್ತೀರಾ 50% ಈಗ ವಿಡಿಯೋ ಡಿಲೇಟ್ ಆಗಿದೆ, ಅದು 50% ದೀಪಕ್ ಅವ್ರದ್ದು ತಪ್ಪು ಅಂತ, ಇನ್ನು 50% ಅವ್ರೇನು ಮಾಡ್ತಾಯಿಲ್ಲ ನೀನೇ ಇದೆಯಾ ಅಂತ. ಆ ಮನುಷ್ಯ ಆ 50% ನೆಗೆಟಿವ್ ಬಿಟ್ಟು 50% ಪಾಸಿಟಿವ್ ನೋಡಿದರೆ ಮನುಷ್ಯ ಬದುಕ್ತಿದ್ನೇನೋ. ಬಟ್ ಅವ್ರಿಗೆ ಏನು ಅನಿಸ್ತು, ಪ್ರಪಂಚದಲ್ಲಿ ಮರ್ಯಾದೆ ತಕ್ಕೊಂಡ್ಮೇಲೆ ಇರೋದು ಹೇಗೆ ಅಂತ ಹೇಳಿ ಅನಿಸ್ಬಿಡ್ತೇನೋ. ನನ್ನ ಪ್ರಕಾರ ಅವ್ರು ಹೋರಾಟ ಮಾಡಬೇಕಿತ್ತು. ಎಲ್ಲದಕ್ಕೂ ಸಾಯೋ ಪರಿಹಾರ ಇದ್ದರೆ ಸೊ ಪ್ರಪಂಚದಲ್ಲಿ ಯಾರೂ ಬದುಕ್ತಾನೆ ಇರಲಿಲ್ಲ. ಸೊ ಈ ಥರ ವ್ಯೂಸು ಅಥವಾ ಈ ಥರ ಹಣ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ಚಟ ಬಂದಾಗ ಏನು ಮಾಡೋಕ್ಕೂ ರೆಡಿ ಇರ್ತಾರಂತೆ. ಈ ಮುಸ್ತಫಾನೇ ಒಂದು ಕಾರಣ ಅಂತಲೇ ಹೇಳ್ಬೋದು, ಅಥವಾ ಒಂದು ದೊಡ್ಡ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ? ಸೊ ನಾನು ಮಾತಾಡಬೇಕು ಅನಿಸ್ತು ಮಾತಾಡ್ತಾಯಿದ್ದೀನಿ. ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ. ಈಗ ನಾವು ನೋಡಿ, ಒಂದು ಹೌಸ್ ವೈಫ್ ಆಗಿ, ಮನೆ ಮೇಕರ್ ಆಗಿ ಒಂದು ಎಷ್ಟೆಲ್ಲ ವೀಡಿಯೋ ಮಾಡ್ತೀವಿ. ನನ್ನ ಹಾಗೆ ಸುಮಾರು ಜನ ವೀಡಿಯೋ ಮಾಡ್ತಾರೆ, ಸುಮಾರು ಜನ ಹೇಳ್ತಾರೆ ನನಗೆ ವ್ಯೂಸೇ ಹೋಗಲ್ಲ, ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೋ ಒಬ್ಬರು ಹಿಂಗೆಲ್ಲ ಡ್ಯಾನ್ಸ್ ಮಾಡಿ ಅಥವಾ ಏನೋ ಒಂದು ಹೇಳಿದ ತಕ್ಷಣ ಅದು ವ್ಯೂಸ್ ಹೋಗ್ಬಿಡುತ್ತೆ, ನಮಗೇನಕ್ಕೆ ಹಿಂಗಾಗತ್ತೆ ಅಂತ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿರೋದೇ ಹಾಗೆ, ನೀವು ಆಗ್ತಾ ಇರೋದೇ ಹಾಗೆ ವಿಚಾರಗಳು. ಹಾಗಂತ ಹೇಳಿ ನಾವು ಒಳ್ಳೆ ದಾರಿಲೇ ಹೋಗೋಣ. ಒಳ್ಳೆ ದಾರಿಲೇ ಹೋಗಿಬಿಟ್ಟು ಒಂದಲ್ಲ ಒಂದು ದಿನ ಸಕ್ಸಸ್ ಸಿಗುತ್ತೆ. ಕೆಟ್ಟ ದಾರಿಲಿ ಅಥವಾ ಅಡ್ಡ ದಾರಿಲಿ ಹೋಗ್ಬಿಟ್ಟು ಅರ್ಧಬರ್ಧ ಸಕ್ಸಸ್ ಸಿಕ್ಕಿ ಆಮೇಲೆ ಬಿದ್ದು ಹೋಗೋಕ್ಕಿಂತ ಸೊ ನಿಧಾನವಾಗಿ ಹೋಗೋಣ. ಸೊ ನಮ್ಮ ಕಂಟೆಂಟ್ಗಳು ಜನರಿಗೆ ರೀಚ್ ಆಗುತ್ತೆ, ಅಷ್ಟೇ ಹೇಳಕ್ಕೆ ಬಯಸ್ತೀನಿ ನಾನು. ಸೊ ನೆಕ್ಸ್ಟು ನಾನು ಅಡುಗೆ ಎಲ್ಲ ಮಾಡಿ, ಕಿಚನ್ ಕ್ಲೀನ್ ಮಾಡಿ, ಹಾಗೆ ನಾಳೆ ನನ್ನ ಮಗಳಿಗೆ ಸ್ಕೂಲ್ ಟ್ರಿಪ್ ಇದೆ ಝೂಗೆ. ಸೊ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಹಾಕಿದ್ದೆ, ಹೊಟ್ಟೆ ತುಂಬ ತಿನ್ನಿಸಿ ಕರ್ಕೊಂಡೋಗ್ಬೇಕು ಅಂತ ಹೇಳಿದರು. ಹಾಗಾಗಿ ಇಡ್ಲಿ ಆದರೆ ಚೆನ್ನಾಗಿ ತಿಂತಾಳೆ, ಇಡ್ಲಿ ಹಾಕಿದ್ದೆ. ಸೊ ಅದಕ್ಕೋಸ್ಕರನೇ ರಾತ್ರಿಯೇ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಸೊ ಕೆಲವೊಬ್ರು ಹೆಂಗೆ ಹೇಳ್ತಾರಂದರೆ, ಇನ್ನೂ ಕಮೆಂಟ್ಗಳು ಬರ್ತಾನೆ ಇರುತ್ತೆ, ನೆಗೆಟಿವ್ ಆಗಿ ಹಾಕ್ತೀರ ನೀವು ಟೈಟಲ್ನ ಅಂತ. ನೆಗೆಟಿವ್ ಆಗಿ ಎಲ್ಲೂ ಹಾಕಲ್ಲ, ಸ್ವಲ್ಪ ಕ್ಲಾಚಿಯಾಗಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ, ಟೈಟಲ್ ಹೆಂಗೆ ಹಾಕಬೇಕು ಅಂತ ಹೇಳಿ. ಸೊ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಅದೇ ಮಡಿಕೆ ಬಾಂಡೆಗೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಯಾವುದೇ ಥರ ಸಿಗ್ತಾ ಇಲ್ಲ, ಏನೂ ಆಗ್ತಾಯಿಲ್ಲ. ನೀವು ಚೆನ್ನಾಗಿ ಎಣ್ಣೆ ಅದಕ್ಕೆ ಹಚ್ಚಿಬಿಟ್ಟು ಬಿಸಿಲಲ್ಲಿ ಅದನ್ನು ಒಣಗಿಸ್ಬೇಕು, ಅಂದರೆ ಎಣ್ಣೆ ಹೀರ್ಕೋಬೇಕು. ಆವಾಗ ಮಾತ್ರ ನಿಮಗೆ ಮಡಿಕೆಗಳು ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ನೀವು ನನ್ನ ಪ್ರಕಾರ, ಈಗ ನನಗೆ ಡಾಕ್ಟರ್ ಸಜೆಷನ್ ಮಾಡಿದ ಪ್ರಕಾರ, ಇಲ್ಲಿ ನೋಡಿದ್ರು ಕ್ಯಾನ್ಸರ್ಗೆ ಮೇನ್ ಬರೋದೇ ಪಾತ್ರೆಗಳಂತೆ. ಪಾತ್ರೆ ಮತ್ತು ಪ್ಲಾಸ್ಟಿಕ್ಕು, ಒಳ್ಳೆ ಕ್ವಾಲಿಟಿ ಸ್ಟೀಲ್ಗಳು ಯೂಸ್ ಮಾಡೋಕ್ಕಾಗಲ್ಲ. ಬೇಡ ಅಂದರೆ ಮಡಿಕೆನೇ ಯೂಸ್ ಮಾಡಿಬಿಡಿ ನೀವು, ತುಂಬ ಒಳ್ಳೆಯದು. ಸೊ ಲಾಸ್ಟ್ ನನ್ನ ಮನೆಗೆ ಹೋದಾಗ ಡಾಕ್ಟರ್ ಅದು ಸಜೆಷನ್ ಮಾಡಿದ್ರು. ಸೊ ಆದಷ್ಟು ನೀವು ಕುಕ್ಕರ್ಗಳನ್ನ ಅಥವಾ ಈ ಥರ ನಾನ್ ಸ್ಟಿಕ್ ತವಾಗಳನ್ನ ಯೂಸ್ ಮಾಡೋದು ಬಿಡ್ತೀವಿ. ಆದಷ್ಟು ಮಡಿಕೆಲೇ ನಾವೇನು ಮಾಡ್ತೀವಿ ಅಂದರೆ ಜನ್ರೇಷನ್ನು ಫಾಸ್ಟ್ ಆಗುತ್ತೆ ಅಂತ ಅರ್ಧೆ ಎಲ್ಲದಕ್ಕೂ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಲ್ ಹಾಕ್ಬಿಡ್ತೀವಿ. ಸೊ ಅದೇ ಥರ ಆಗ್ತಾ ಇರೋದು. ಸೊ ಹಾಗಾಗಿ ನಮಗೋಸ್ಕರ ನಾವು ಟೈಮ್ ತೊಗೋಬೇಕು. ನಮಗಿಲ್ಲ ಅಂದರೂ ನನ್ನ ಮಕ್ಕಳಿಗೋಸ್ಕರನಾದರೂ ನಾವು ಒಳ್ಳೆ ಥರ ಹೆಲ್ದಿ ಅಡುಗೆ ಮಾಡಿ ಕೊಡಬೇಕಾಗತ್ತೆ. ಸೊ ಹೆಲ್ದಿ ಅಡುಗೆ ಅಂದರೆ ಹೇಗೆ, ನಾವು ತಗೊಳ್ಳೋ ತರಕಾರಿಯಿಂದ ಹಿಡಿದು ಮಾಡೋ ಪಾತ್ರೆಯಿಂದನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಫಿನಿಶು ಸಾಂಬಾರು. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಮಿಷನಿಗೆ ಹಾಕಿದ್ದೆ. ಸೊ ಇದನ್ನೆಲ್ಲ ಇನ್ನೇನು ಸಿಂಕಲ್ಲಿ ಇಟ್ಬಿಡೋದು, ಪೂಜೆ ಮಾಡಬೇಕಲ್ಲ ಅಂತ. ಆ್ಯಕ್ಚುಲಿ ಮಂಗಳವಾರ ನಾನು ಬೆಳಗ್ಗೆನೇ ಪೂಜೆ ಮಾಡೋದು. ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ಹೋಗೋದಿತ್ತು, ಲೇಟು ಆಯಿತು. ಹಾಗಾಗಿ ಸಂಜೆನೇ ಮಾಡೋಣ ಅಂತೇಳಿ ಸಂಜೆ ಪೂಜೆ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಒಂದು ಸಲ ಗ್ಯಾಸ್ ಎಲ್ಲ ಒರೆಸಿ ಇಷ್ಟು ಪಾತ್ರೆ ಎಲ್ಲ ತೊಳೆದು ಸಿಂಕ್ ಕ್ಲೀನ್ ಮಾಡಿಟ್ಟಿರ್ತೀನಿ. ಸೊ ಬೆಳಗ್ಗೆ ನೋಡೋಷ್ಟೊತ್ತಿಗೆ ಅಷ್ಟೇ ತುಂಬಿರುತ್ತೆ ಸಿಂಕಲ್ಲಿ. ಸೊ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳ ಮನೆ ಪರಿಸ್ಥಿತಿ ಹೀಗೆ ಇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಬಂದು ಮನೆಗೆ ದೇವರಿಗೆ ದೀಪ ಇಡ್ತಾಯಿದ್ದೀನಿ. ಸೊ ಮಂಗಳವಾರದ ಪೂಜೆ ಒಂಥರ ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು. ಸೊ ನಾನು ಏನೋ ಕೇಳ್ಕೊಳ್ತಾ ಇದ್ದೆ, ಅಮ್ಮ ಹಂಗೆ ವರ ಕೊಟ್ಬಿಟ್ಲು. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಏನೂ ಹೇಳಲ್ಲ. ನಂಗೆ ಖುಷಿ ಆಯಿತು. ನಂಬಿಕೆ ಇದ್ದರೆ ನಂಬಿಕೆ, ಸೊ ನಂಬಿಕೆ ಇಲ್ಲ ಅಂದರೆ ನಂಬಿಕೆ ಇಲ್ಲ. ಹಾಗಂತೇಳಿ ಅದನ್ನೇ ಬಂಡವಾಳ ಮಾಡ್ಕೋಬಾರ್ದು. ಸೊ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಪೂಜೆ ಮಾಡೋದೊಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತೇಳಿ ವೀಡಿಯೋ ಇಟ್ಟಿದ್ದೆ. ಸೊ ಅಲ್ಲೇ ಪ್ರಸಾದ ಆಯಿತು, ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ಪ್ರಸಾದ ಕೊಟ್ಟರು. ಸೊ ನನಗಂತೂ ತುಂಬ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಬಟ್ ಇದನ್ನೇ ಕೆಲವೊಬ್ಬರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಹೇಳಲ್ಲ. ಸೊ ಬಂಡವಾಳ ಯಾವತ್ತೂ ಮಾಡ್ಕೋಬಾರ್ದು. ದೇವರನ್ನ ಯಾವತ್ತೂ ನಮ್ಮ ಅಗತ್ಯಗಳಿಗೆ ಯೂಸ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಕೆಲವೊಬ್ಬರು ಈಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗಲಿ ಎಲ್ಲಾದರೂ ಆಗಲಿ ಇದ್ದಾರೆ,
ಹಿಡ್ಕೊಂಡಿರ್ತಾರೆ ರಾಯರಿದ್ದಾರೆ ಅಂತೇಳಿ. ಒಳ್ಳೆ ಮನೆ ಕೆಲಸದವ್ರನ್ನ ಕೀಳಾಗಿ ಆ ರಾಯರ ಹತ್ರ ಹೂ ಪ್ರಸಾದ ಕೇಳೋದು ಆ ಥರ ಎಲ್ಲ ತಪ್ಪು. ಯಾಕಂದರೆ ಅವ್ರಿಗೊಂದು ಗೌರವ ಇರುತ್ತೆ. ಸೊ ನಿಮಗೇನಾದ್ರು ಬೇಕಾದ್ರೆ ನೀವು ಕೇಳ್ಕೊಳ್ಳಿ. ಸೊ ಅದು ಕೇಳುವಂಥವ್ರೇ ಇದ್ದಾರೆ, ಹೇಳುವಂಥವ್ರೇ ಇದ್ದಾರೆ. ಸೊ ಪ್ರಸಾದ ಆಗೋದ್ರಲ್ಲಿ ನಂಬಿಕೆ ಇದೆ, ಮೂಢನಂಬಿಕೆ ಬೇಡ ಅಂತಲೇ ಹೇಳುವಂಥದ್ದು. ಸೊ ಇದು ನನ್ನ ಮಂಗಳವಾರದ ದಿನಚರಿಯಾಗಿರುತ್ತೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ.